ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸತ್ಯಮೂರ್ತಿಗಳ ಮನೆ ಇದೇನಾ ಸಾರ್? ಹೌದು. ಅಲ್ಲ, ಆ ಕೇಳಿಸಿದ ಧ್ವನಿಗೂ ಈ ಫಿಗರ್ಗೂ ಸಂಬಂಧವೇ ಇಲ್ವಲ್ಲ. ಮೋಸ್ಟ್ಲಿ ಆಫೀಸರ್ ಮಗ ಇರಬೇಕು. ಏನಪ್ಪ, ನಿಮ್ಮ ತಂದೆಯವರು ಹಿಂದೆ ಬರ್ತಿದಾರಾ? ನಮ್ಮಪ್ಪ ತೀರ್ಕೊಂಡು 3 ತಿಂಗಳಾಯ್ತು ಸರ್. ಅಯ್ಯೋ ಪಾಪ. ನಿಮ್ ಚಿಕ್ಕಪ್ಪನವ್ರ ಜೊತೆ ಏನಾದ್ರು ಬಂದೇನಪ್ಪ? ನಾಗೇಂದ್ರಣ್ಣ ಇಲ್ಲ, ಮೋಸ್ಟ್ಲಿ ಇವ್ರು ಮಾವನ ಜೊತೆ ಬಂದಿರ್ಬೇಕು. ನೀವು ಗಂಧದ ಗುಡಿ ಸಿನಿಮಾ ನೋಡಿಲ್ವಾ? ಅಣ್ಣವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅವ್ರ ಜೊತೆ ಒಂದು ಹುಡುಗಿ ಇರ್ತಾಳೆ. ಹಂಗೆ ಪ್ರತಿಯೊಬ್ರು ಆಫೀಸರ್ ಜೊತೆಗೂ ಈ ತರ ಒಬ್ರು ಬಚ್ಚ ಇದ್ದೇ ಇರ್ತಾರೆ. ಏನಪ್ಪ ಮರಿ, ನಾನು ಹೇಳಿದ್ ಕರೆಕ್ಟು ತಾನೆ? ತಪ್ಪು. ನಾನು ಎಲ್ಲೇ ಹೋದ್ರು ಎಲ್ರು ಹೀಗೇ ಕನ್ಫ್ಯೂಸ್ ಆಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರೋ ಆಫೀಸರ್ ನಾನೇ. ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಅಲ್ಲಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಭೀಮಾನ್ ಆಫೀಸರ್ ಬರ್ತಾರೆ ಅಂತ ಹೇಳಿದ್ರು. ನೀನ್ ನೋಡಿದ್ರೆ ಚೋಟಾ ಭೀಮ್ ತರ ಇದೆಯಲ್ಲ. ಹೌದು, ನೀವು ಸೈಜ್ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ಆಗಿರೋ ಭೀಮ್ಸೇನ್ ನಾನೇ. ಎಲ್ರು ನನ್ನ ಶಾರ್ಟ್ ಆಗಿ ಭೀಮ್ ಅಂತ ಕರೀತಾರೆ. ನೀನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ಯಾ ಪುಟ್ಟ. ಎಲ್ರು ನಿನ್ನ ಶಾರ್ಟ್ ಆಗಿ ಭೀಮ್ ಅಂತ ಕರಿತಾ ಇಲ್ಲ, ನೀನ್ ಶಾರ್ಟ್ ಆಗಿರೋದಕ್ಕೆ ಭೀಮ್ ಅಂತ ಕರಿತಾ ಇದ್ದಾರೆ. ಗೋಪಾಲ, ಸುಮ್ಮನೆ ಇರು. ಆಯ್ತು, ಚಿಕ್ಕದ್ ಮಾಡ್ರಿ. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋದಕ್ಕೆ ಒಂದಿಷ್ಟು ರೂಲ್ಸ್ ಅಂತ ಇರ್ತಾವಲ್ವಾ? ನಾನು ಆ ರೂಲ್ಸ್ ರೆಗ್ಯುಲೇಷನ್ ಅನ್ನೋ ಡೇಟ್ ಅನ್ನೆಲ್ಲ ಸ್ಕಿಪ್ ಮಾಡಿ ಸ್ಪೆಷಲ್ ಕೋಟಾದಲ್ಲಿ ಅಪಾಯಿಂಟ್ ಆಗಿರೋ ಆಫೀಸರ್. ಏನಪ್ಪಾ, ನೀನ್ ಬಂದಿರೋದು ಹುಲಿ ಹಿಡಿಯೋದಕ್ಕೆ ಅಂತ ನಿನಗೆ ಗೊತ್ತಾ? ನಿನಗೆ ಗೊತ್ತಿದ್ಯಾ ಇಲ್ವಾ? ನೀನು ಹುಲಿ ಹಿಡಿಯಕ್ ಬಂದಿದ್ಯಾ ಅಂತ ಹುಲಿಗೆ ಏನಾದ್ರು ಗೊತ್ತಾದ್ರೆ ಅದು ನಿನ್ನ ಕಚ್ಚಿ ತಿನ್ನಲ್ಲ, ಹಂಗೆ ನುಂಕೊಂಬಿಡುತ್ತೆ. ಹೌದು ಸರ್, ನಂಗೂ ಅದೇ ಭಯ ಆಗ್ತಿರೋದು. ಅಲ್ಲಪ್ಪ, ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವನು, ನಿನಗೆ ಭಯ ಆದ್ರೆ ಹುಲಿನೇ ಹಾಗಿಡಿತೀಯ? ಸರ್, ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ ಆ ಕೆಲಸ ನಂಗೆ ಕೊಟ್ರು. ನಾನು ಡ್ಯೂಟಿ ಜಾಯ್ನ್ ಆಗ್ತಿದ್ದಂಗೆ ಬಂದಿರೋ ಮೊದಲನೇ ಕೇಸ್ ಸರ್ ಇದು. ದಯವಿಟ್ಟು ನೀವು ನಂಗೆ ಕೋಆಪರೇಟ್ ಮಾಡಬೇಕು ಸರ್. ಇಲ್ಲ ಭೀಮಾ ಅವರೇ, ಅದು ತಪ್ಪಾಗತ್ತೆ. ಹುಲಿ ಹಿಡಿಯೋದಂತಂದ್ರೆ ಅದು ಹುಡುಗಾಟದ ವಿಷಯ ಅಲ್ಲ. ಸರ್, ನಾನು ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನ ಕೆಲಸನೇ ಕಳ್ಕೊಬೇಕಾಗುತ್ತೆ ಸರ್. ಮನೇಲಿ ಹುಷಾರಿಲ್ದಿರೋ ಅಜ್ಜಿ ಇದ್ದಾರೆ, ಕಣ್ಣು ಕಾಣಿಸ್ತಾ ಇರೋ ತಾತ ಇದ್ದಾರೆ ಸರ್, ತಾಯಿ ಇಲ್ದೇ ಇರೋ 3 ಜನ ಹೆಣ್ಮಕ್ಳಿದ್ದಾರೆ ಸರ್. ಅವ್ರ ಜವಾಬ್ದಾರಿ ಎಲ್ಲ ನನ್ನ ಹೆಗಲ ಮೇಲಿದೆ ಸರ್. ಓ ವಿಧಿಯೇ. ಅಯ್ಯೋ ಪಾಪ, ಆ ದೇವ್ರು ನಿನಗೆ ಹೆಗಲು ಕೊಟ್ಟಿರೋದೇ ಕಮ್ಮಿ, ಅದ್ರ ಜೊತೆಗೆ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ಟು ಜೊತೆ ಗನ್ನು ಓರೋ ಅಂತ ಪರಿಸ್ಥಿತಿ ಕೊಟ್ಬಿಟ್ನಲ್ಲಪ್ಪ. ಪಾಪ ಪಾಪ. ನಾನು ಅವರಿಗೆಲ್ಲ ದಾರಿ ಕಾಣಿಸೋವರೆಗೂ ಮದುವೆ ಆಗ್ಬಾರ್ದು ಅಂತ ಇನ್ನು ಬ್ರಹ್ಮಚಾರಿಯಾಗಿ ಉಳಿದಿದ್ದೀನಿ ಸರ್. ಅಲ್ಲ, ನಿಮ್ಮ ಕೆಲಸನ ಉಳಿಸ್ಕೊಳ್ಳೋದಕ್ಕೆ ಹೋಗಿ ನಾನು ಜನರ ಜೀವನ ಅಪಾಯದಲ್ಲಿಡೋಕ್ಕಾಗತ್ತಾ ಹೇಳಿ? ಸರ್, ನೀವು ದೊಡ್ಡ ಮನ್ಸು ಮಾಡಿದ್ರೆ ಆಗದೆ ಇರೋ ಕೆಲಸ ಯಾವುದು ಇಲ್ಲ ಸರ್.
ನನಗೆ ಹುಲಿನ ಹೇಗ್ ಹಿಡಿಬೇಕು, ಅದಕ್ಕೆ ಏನೇನ್ ಟ್ರಿಕ್ಸ್ ಯೂಸ್ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ಸರ್. ಅಲ್ಲ, ಮತ್ತೆ ಡಿಪಾರ್ಟ್ಮೆಂಟಿಗೆ ಬಂದು ಬರೀ 3 ತಿಂಗಳಾಯ್ತು ಅಂತ ಹೇಳಿದ್ರಿ. ಸರ್, ನಾನು ಡಿಪಾರ್ಟ್ಮೆಂಟಿಗೆ ಬಂದು 3 ತಿಂಗಳಾಗಿರ್ಬೋದು ಸರ್. ಆದ್ರೆ ನಮ್ಮ ಅಪ್ಪನ ಜೊತೆ ನಾನು ಎಲ್ಲ ಟ್ರೈನಿಂಗು ತಗೊಂಡಿದ್ದೀನಿ ಸರ್. ಹುಲಿ ಹಿಡಿಯೋದು ಏನ್ ದೊಡ್ಡ ಕಷ್ಟದ ಕೆಲಸ ಏನಲ್ಲ, ಅದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಬೇಕಷ್ಟೇ. ಒಂದಷ್ಟು ಧೈರ್ಯ ಇರೋ ಜನ ಇದ್ರೆ ಅಷ್ಟೇ ಸಾಕು ಸರ್. ನೀವು ನನಗೆ ಸಾಥ್ ಕೊಡ್ತೀನಿ ಅನ್ನೋದಾದ್ರೆ ನಾನು ಎಲ್ಲಾ ತರದ ಮಾಹಿತಿನೂ ನಿಮಗೆ ಕೊಡ್ತೀನಿ ಸರ್. ಸರ್, ನಿಮ್ಮಲ್ಲೊಂದು ಮನವಿ ಸರ್, ದಯವಿಟ್ಟು ನನ್ನ ವಾಪಸ್ ಕಳಿಸ್ಬೇಡಿ ಸರ್. ಇದು 5 ಜೀವಗಳ ಪ್ರಶ್ನೆ ಸರ್. ದಯವಿಟ್ಟು ನೀವೇ ನನ್ನ ಕಾಪಾಡಬೇಕು ಸರ್, ಕಾಪಾಡಬೇಕು. ಅಲ್ಲ ಪುಟ್ಟ, ಸಮಸ್ಯೆನ ಬಗೆಹರಿಸ್ಲಿ ಅಂತ ನಿನ್ನನ್ನು ಕರ್ಸಿದ್ರೆ ನೀನೇ ಒಂದು ಸಮಸ್ಯೆ ಕಾಣ್ತಿದ್ಯಲ್ಲಪ್ಪ. ಸಾರ್, ನನಗೆ ಸೂರ್ಯವಂಶದವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಸಾರ್. ಬರ್ತಾ ದಾರಿಲಿ ಎಲ್ರೂ ಹೋಗ್ಲಿದ್ದು. ಅದನ್ನು ಕೇಳಿದ ಮೇಲೆ ನನಗೆ ಧೈರ್ಯ ಬಂತು ಸಾರ್. ನನ್ನ ಕೆಲಸ ಉಳಿಯುತ್ತೆ, ನನಗಿಲ್ಲಿ ಆಶ್ರಯ ಸಿಗುತ್ತೆ, ನನಗಿಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅಂತ ಭರವಸೆ ಬಂತು ಸಾರ್. ಸರಿ, ಆಯ್ತು. ಈಗ ಹುಲಿ ಹಿಡಿಯೋದಕ್ಕೆ ಎಷ್ಟು ದಿನ ಆಗ್ಬೋದು? ಅದು ಓಡಾಡೋ ಜಾಗನ ಪತ್ತೆ ಹಚ್ಬಿಟ್ರೆ 2 ದಿನ ಸಾಕು ಸರ್. ಅದಕ್ಕೆ ಈ ಭೀಮಸೇನನೇ ಗ್ಯಾರಂಟಿ. ಸರಿ, ಹಾಗಾದ್ರೆ ಹುಲಿ ಹಿಡಿಯೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಆದರೆ ಆದಷ್ಟು ಬೇಗ ನೀವು ಕೆಲಸ ಮುಗಿಸ್ಬೇಕು. ಸರಿ ಸರಿ. ಅಳಿಯಂದ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ಕಾಡಿಂದ ತಪ್ಪಿಸ್ಕೊಂಡು ಬಂದಿರೋ ಹುಲಿಗೂ ಹಸಿಗೋಸ್ಕರ ಕೆಲಸ ಹುಡ್ಕೊಂಡು ಬಂದಿರೋ ಇವರಿಗೂ ಏನೂ ವ್ಯತ್ಯಾಸ ಇಲ್ಲ ಮಾವ. ಅದು ಕ್ರೂರ ಪ್ರಾಣಿ, ಅದಕ್ಕೆ ದಯೆ ದಾಕ್ಷಿಣ್ಯ ಇರಲ್ಲ. ಆದರೆ ನಾವು ಮನುಷ್ಯರು, ಒಬ್ಬರ ಕೆಲಸನ ಕೊಲ್ಲೋಷ್ಟು ಕ್ರೂರಿಗಳಾಗಬಾರ್ದು. ಏನಂತೀರ? ಆಹಾ ಸಾರ್, ಅದ್ಭುತ ಸರ್, ನೀವು ಅದ್ಭುತ.